ಹೇಸಲ್ ನನ್ನ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್. ಆ್ಯಂಡ್ ನನ್ನ ಲೈಫಲ್ಲಿ ಅವಳು ಇವತ್ತು ಇಲ್ಲ, ಬಟ್ ಪ್ರತಿದಿನ ಪ್ರತಿ ಕ್ಷಣ ನನ್ನ ಜೊತೆಲಿ ಯಾವಾಗೂ ಇರ್ತಾಳೆ ಅಂತ ಒಂದು ನಂಬಿಕೆ. ಅವಳು ಸಿಕ್ಕಿದ್ದು ಒಂದು ಗೋಣಿ ಚೀಲದಲ್ಲಿ. ಓಪನ್ ಮಾಡಿ ನೋಡಿದಾಗ ಅವಳ ಕಣ್ಣು, ಆ ಪುಟ್ ಪುಟ್ ಕೈ ಮತ್ತು ಕಾಲು ನೋಡೋಕೆ ಎಷ್ಟು ಚಂದ ಅಲ್ವಾ. ನಮ್ಮ ಮನೆ ಲೈಫ್ ಸ್ಟೈಲ್ ಎಷ್ಟು ಪ್ರಾಪರಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಲು ಅಂದರೆ, ನಮ್ಮ ಮನೇಲಿ ಕಷ್ಟ ಸುಖ ದುಃಖ ಎಲ್ಲವನ್ನು ನೋಡಿ ಬೆಳೆದ ಹೆಣ್ಮಗು ಅವಳು. ಯೂಶ್ವಲಿ ಅವಳ ಬೆಸ್ಟ್ ಪಾರ್ಟ್ ಏನಂದರೆ ವಾಕಿಂಗ್. ತುಂಬಾ ಇಷ್ಟಪಡ್ತಿದ್ಲು. ಹಾಂ, ಇವಾಗ ಹೇಳ್ತೀನಿ ಹೆಂಗೆ ಅವಳು ತೀರ್ಕೊಂಡ್ಳು ಅಂತ. ಡೈಲಿ ಬೇಸಿಕ್ಲಿ ಬೆಳಿಗ್ಗೆ ಎದ್ದು ನೋಡಿದ್ರೆ ಹೇಸಲ್ ಫುಲ್ ಸೈಲೆಂಟ್ ಆಗಿದ್ಲು. ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ. ಇಮಿಡಿಯೇಟ್ಲಿ ಅಮ್ಮನ ಹತ್ರ ಹೋಗಿ ಕೇಳಿದ್ರೆ ಅಮ್ಮ ಹೇಳಿದ್ರು ಬೆಳಿಗ್ಗೆಯಿಂದ ಊಟನೇ ಮಾಡಿಲ್ಲ ಕಣೋ ಅವಳು ಅಂತ. ಸರಿ, ನಾನು ಫಸ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋದರೆ ಅವರು ಹೇಳಿದ್ರು ಕಿಡ್ನಿಲಿ ಏನೋ ಸ್ವಲ್ಪ ಇಶ್ಯೂಸ್ ಇದೆ ಅಂತ. ಬಟ್ ಏನು ಅಂತ ಎಕ್ಸಾಕ್ಟಾಗಿ ಹೇಳಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಚೆಕಪ್ ಮತ್ತು ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಬಂದಮೇಲೆ ಗೊತ್ತಾಯಿತು ಅವಳಿಗೆ ಕಿಡ್ನಿಯಲ್ಲಿ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಐತೆ ಅಂತ. ಮೋರ್ ಓವರ್ 1 ಇಯರ್ ಬ್ಯಾಕ್ ಅವಳಿಗೆ ಕಾರ್ಡಿಯಾ ಅಟ್ಯಾಕ್ ಆಗಿತ್ತು. ಬಟ್ ಡಾಕ್ಟರ್ ಮತ್ತು ನಾನು ಸೇವ್ ಮಾಡಿಕೊಂಡು, ಬಟ್ ದಿಸ್ ಟೈಮ್ ವಿ ಕುಡ್ ನಾಟ್ ಏಬಲ್ ಟು ಸೇವ್ ಹರ್. ದುಃಖ ಆಗುತ್ತೆ, ಬಟ್ ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಲ್ವಾ. ಮಿಸ್ ಯು ಹೇಸಲ್.